ಮತ್ತೆ ಮಂಗಳೂರು ಎಂಟ್ರಿ ಆಯಿತು. ಒಂದು 100 ರೂಪಾಯಿಗೆ ಮಾರ್ಗೆಂಟ್ಸ್ ತೊಗೊಂಡೆ. ನಮ್ಮಂಥ ಬಡವ್ರಿಗೆ ಸಪೋರ್ಟ್ ಮಾಡಿ. ಅದಕ್ಕೆ ಝೊಮ್ಯಾಟೋದಲ್ಲಿ ಮಟನ್ ಬಿರಿಯಾನಿ ಮತ್ತೆ ಮಂಗಳೂರು ಎಂಟ್ರಿ ಆಯಿತು. ಮಂಗಳೂರು ಬರೀ ಮಂಗಳೂರು ಸೈಡ್ಗೆ ಆಗೋದು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಉತ್ತರ ಕರ್ನಾಟಕ ಸೈಡ್ ಯಾವ್ದಾದ್ರು ಮಾಡ್ಸೋಣ. ಈ ಸಲ ಮಂಗಳೂರಿಗೆ ಹೋಗೋಣ ಬನ್ನಿ. ಅದೇ ಸೇಮ್ ಬ್ಲಾಗು ಅಂತ ಅಂದ್ಕೊಂಬೇಡಿ. ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನಮ್ಮಂಥ ಬಡವ್ರಿಗೆ ಸಪೋರ್ಟ್ ಮಾಡಿ. ಬನ್ನಿ ಲೋಡ್ ಮಾಡಿ ಸಿಗೋಣ. ಫೈನಲಿ ಲೋಡ್ ಆಯಿತು. ಟಾರ್ಪಲೆಲ್ಲ ಹಾಕಿನೂ ಆಯಿತು. ಈಗ ಬೆಳಗ್ಗೆ 10:30 ಪಾಯಿಂಟಿಗೆ ಬರೋಕ್ಕೆ ಹೇಳಿದ್ದಾರೆ. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ನನಗಂತೂ ನಿದ್ದೆ ತಡಿದಿರ ಓಡ್ಸೋಕ್ಕಾಗಲ್ಲ. ನಿದ್ದೆ ಬಂದರೆ ಮಲಗ್ತೀನಿ. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಇವಾಗ ಡೀಸೆಲ್ ಬಂಕಲ್ಲಿ ಹೋಗಿ ಸಿಗೋಣ. ಓಕೆ ಫ್ರೆಂಡ್ಸ್, ಟಾಟಾ, ಲವ್ ಯು, ಸಿ ಯು. ನಮ್ಮಂಥ ಬಡವ್ರಿಗೆ ಸಪೋರ್ಟ್ ಮಾಡಬೇಕು. ಬನ್ನಿ ಬಂಕಲ್ಲಿ ಹೋಗಿ ಸಿಗೋಣ. ಒಂದು 100 ರೂಪಾಯಿಗೆ ಮಾರ್ಗೆಂಟ್ಸ್ ತೊಗೊಂಡೆ. ಇನ್ನು ಮಂಗಳೂರವರೆಗೂ ಟೈಮ್ ಪಾಸ್ ಆಗಬೇಕಲ್ಲ. ನೈಟ್ ಹೊತ್ತಂತೂ ಊಟ ಮಾಡಲ್ಲ. ಇವಾಗ ನೈಟ್ ಹೋಗ್ಬೇಕು ಅಂದ್ರೆ ನಿದ್ದೆ ಬಂದುಬಿಡ್ತದೆ. ಆಗಲೇ ನಿದ್ದೆ ಎಳಿತದೆ. ಅದಕ್ಕೆ ಈಗ 100 ರೂಪಾಯಿ ಮಾರ್ಗೆಂಟ್ಸ್ ತೊಗೊಂಡು ನಿಧಾನಕ್ಕೆ ತಿನ್ಕೊಂಡು ಹೋಗೋಣ. ಬನ್ನಿ, ಇದಕ್ಕೆ ಎಲ್ಲರೂ ಸ್ಟಾಪ್ ಕೊಟ್ಟಾಗ ಸಿಗೋಣ. ಗುರು, ನೆಲಮಂಗಲ ಟೋಲ್ ಹತ್ರ ಇದ್ದೀನಿ. ಟೀಗಿ ಹಾಕ್ಕೊಂಡು ಬಂದೆ, ನಿದ್ದೆ ಬರ್ತೈತೆ ಅಂತ. ಆದ್ರೆ ನಿದ್ದೆ ಜೋರಾಗೆ ಬರ್ತಾಯಿತ್ತು. ಈ ನಿದ್ದೆ ಬರೋ ಟೈಮಲ್ಲಿ ಬಿಟ್ಟೋದವ್ರನ್ನ ನೆನೆಸ್ಕೊಂಬಿಟ್ರೆ ಬರೋ ನಿದ್ದೆನೂ ಹೊಂಟೈತದೆ. ಈ ನಿದ್ದೆ ಆಗ್ಬಿಟ್ಟು ಕಣ್ಣಲ್ಲಿ ಬರೀ ನೀರೇ ಬರ್ತವೆ. ಅದು ಈ ನೈಟ್ ಟೈಮಲ್ಲಿ ನೆನೆಸ್ಕೊಂಬಿಟ್ರೆ ಸಾಂಗ್ಗಳು ಕೇಳ್ಕೊಂಡು ಅಪ್ಪ. ಬನ್ನಿ, ಇನ್ನು ಟೈಮ್ ಬಂದು 12 ಗಂಟೆ. ಹೊರಡೋಣ, ಆದಷ್ಟು ಹೊಡೆಯೋಣ. ನಿದ್ದೆ ಬರ್ತಾಯಿದೆ ಸ್ವಲ್ಪ, ಆದಷ್ಟು ಹೊಡೆಯೋಣ. ನಿದ್ದೆ ಬರೋ ಕಡೆ ಸೈಡ್ಗೆ ಹಾಕ್ಬಿಟ್ಟು ಸೇಫ್ಟಿಯಾಗಿ ನಿದ್ದೆ ಮಾಡೋಣ. ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಟೊಯೋಟಾ ಕಂಪ್ನಿಲಿ ಹೇಳ್ಕೊಟ್ಟವ್ರೆ. ಬನ್ನಿ ಹೊರಡೋಣ. ಬರೋ ಟೈಮ್ ಬಂದು 6 ಗಂಟೆ ಆಗೈತೆ. ಅಪ್ಪ, ನೆನೆ ರಾತ್ರಿ ಸಿಕ್ಕಾಬಿಟ್ಟೆ ನಿದ್ದೆ ಬಂದ್ಬಿಡ್ತು. ತಡಿಯೋಕೆ ಆಗಲಿಲ್ಲ ನನಗೆ. ಅದಕ್ಕೆ ಇದು ಎಡ್ಯೂರ್ ಟೋಲಲ್ಲಿ ಸೈಡ್ಗೆ ಹಾಕೊಂಡು ಮಲ್ಕೊಂಬಿಟ್ಟೆ. ಬನ್ನಿ, ಆದಷ್ಟು ಟ್ರೈ ಮಾಡೋಣ. ಓಕೆ ಬನ್ನಿ. ಗುರು, ನಂಗೆ ಒಂದು ಗೊತ್ತಾಯ್ತಾ ಇಲ್ಲ. ನನ್ನ ಫಾಸ್ಟ್ಯಾಗಲ್ಲಿ 506 ರೂಪಾಯಿ ಐತೆ. 506 ರೂಪಾಯಿ ಇದ್ರೂ ಲೋ ಬ್ಯಾಲೆನ್ಸ್ ಅಂತ ಕೊಡ್ತವ್ರೆ. ಮಿನಿಮಮ್ ಬ್ಯಾಲೆನ್ಸ್ ಏನೋ ಒಂದು 200 ರೂಪಾಯಿ 150 ರೂಪಾಯಿ ಇದ್ದರೆ ಓಕೆ ಅಂತ ಅನ್ಬೋದಪ್ಪ. 506 ರೂಪಾಯಿ ಐತೆ. 506 ರೂಪಾಯಿ ಇದ್ರೆ ಲೋ ಬ್ಯಾಲೆನ್ಸ್ ಹೆಂಗಾಯ್ತದೆ? ಮಿನಿಮಮ್ ಅಂದರೆ L12 ನಾನು ಪಾಸ್ ಐತದೆ ನನ್ನ ಗಾಡಿ 506 ರೂಪಾಯಿಲಿ. ಹೆಣ್ಮಕ್ಳು ಅದರಲ್ಲೂ ಲೋ ಬ್ಯಾಲೆನ್ಸ್ ಅಂತ ತೋರಿಸ್ತವ್ರೆ. ಗುರು, ಪಾಯಿಂಟಿಗೆ ರೀಚ್ ಆದೆ. ನಮ್ಮ ಟೈಮೇ ಸರಿಯಿಲ್ಲ. ಆಗಲೇ ಒಂದು ಗಾಡಿ ಬಂದು ನಿಂತೈತೆ. ಅದು ಮೊನ್ನೆ ಲೋಡ್ ಆಗಿರೋ ಗಾಡಿ. ಈಗ ಬಂದವ್ರು ಅಣ್ಣ. ಮುಂಚೆ ಆದರೂ ಬಂದಿರಿ, ಇವಾಗ ಸೆಕೆಂಡ್ ಗಾಡಿ ನಮ್ಗೆ ಬೇಗ ಆದರೂ ಆಗಿರೋದು. ಇವತ್ತು ಆಲ್ಟ್ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಆಲ್ಟ್ ಆಗೋದ್ರಲ್ಲಿ ಅದರಲ್ಲಿ ಬೇರೆ ಈ ನಮ್ಮ ಅಣ್ತಮ್ಮ ಫಾಸ್ಟಾಗಿ ಬೇರೆ ಕೈ ಕೊಟ್ಟ ಇವತ್ತು. ಅವ್ರ ಅಜ್ಜಿ 1000 ಅಮೌಂಟ್ ಐತೆ ಅದರಲ್ಲಿ. ಬ್ಲಾಕ್ ಲಿಸ್ಟ್ಗೆ ಆಗೈತೆ. ಅದಕ್ಕೆ ಬ್ಲಾಕ್ ಲಿಸ್ಟ್ ಅಂತ ಇದು ಬೇರೆ ಹೊಸದು ಮಾಡಿಸ್ಕೊ ಬಂದೆ. ಇದಕ್ಕೆ ಬೇರೆ 2000 ರೂಪಾಯಿ ದಂಡ, 1300 ರೂಪಾಯಿ 800 ರೂಪಾಯಿ ರೀಚಾರ್ಜ್, ಅದಕ್ಕೊಂದು ದಂಡ. ಸುಮ್ಮನೆ ಆಲ್ಟು ಗುರು. ಯಾವನ ಈ ಶಕೆಲಿ ಬಗೆಲಿ ಮಲ್ಕೋತಾನೋ ಯಪ್ಪ ದೇವ್ರೆ. ಓಕೆ ಬನ್ನಿ, ಇನ್ನೇನು ಊಟ ಮಾಡ್ಕೊಂಡು ಬರೋಣ. ಬೆಳಗ್ಗೆ ನಾಷ್ಟ ಅಂತೂ ಮಾಡಿಲ್ಲ. ಡೈರೆಕ್ಟ್ ಬರೋಣ ಅಂದ್ಬಿಟ್ಟು ನಾಷ್ಟ ಮಾಡಿಲ್ಲ. ಮಧ್ಯಾಹ್ನದ ಊಟ ಇಲ್ಲ. ಇವಾಗ ಮಾಡ್ಕೊ ಬರೋಣ ಬನ್ನಿ. ಆಲ್ಟ್ ಆದ ಪ್ರಯುಕ್ತ ಇಲ್ಲೆಲ್ಲೂ ಊಟ ಸಿಗ್ತಾಯಿಲ್ಲ. ಅದಕ್ಕೆ ಝೊಮ್ಯಾಟೋದಲ್ಲಿ ಮಟನ್ ಬಿರಿಯಾನಿ ಮತ್ತು ಚಿಕನ್ 65ನ ಬುಕ್ ಮಾಡಿದ್ದೆ. ಏನು ಮಾಡೋದು, ಎಲ್ಲೂ ಊಟ ಸಿಗ್ತಾಯಿಲ್ಲ. ಹಸ್ಕೊಂಡಂತೂ ಮಲ್ಕೊಳಕ್ಕಾಗಲ್ಲ. ಹೆವಿ ಹೊಟ್ಟೆ ಸಿಗ್ತೈತೆ. ಅದಕ್ಕೆ ಊಟ ಝೊಮ್ಯಾಟೋದಲ್ಲೇ ಬುಕ್ ಮಾಡಿದ್ದೆ. ಬೆಂಗಳೂರಲ್ಲಿ ನಾವು ಝೊಮ್ಯಾಟೋ ಮಾಡ್ತೀವಿ, ಇಲ್ಲಿ ನಾವು ಝೊಮ್ಯಾಟೋದಲ್ಲಿ ಬುಕ್ ಮಾಡಿದ್ದೀವಿ ಅಷ್ಟೇ. ಬನ್ನಿ ಊಟ ಮಾಡಿ ಸಿಗೋಣ. ಎಲ್ರಿಗೂ ಶುಭೋದಯ. ನೆನೆ ಏನು ಆಲ್ಟ್ ಆಯಿತು ಗಾಡಿ. ಇವತ್ತು ಖಾಲಿ ಮಾಡ್ತಾರೆ. ಅದಕ್ಕೆ ಬೆಳಗ್ಗೆ ಬೇಗನೆ ಹಗ್ಗ ಮತ್ತು ಟಾರ್ಪಲ್ ತಗೊಬಿಡೋಣ ಅಂತ. ಆಮೇಲೆ ಬಿಸಿಲು ಬಂದರೆ ಜಪ್ಪ ಏನಾದ್ರು ತೆಗಿಯೋಕ್ಕಾಗಲ್ಲ. ತೆಗೆದ್ರು ಎಲ್ಲ ಕಡೆ ನೀರು ಕಿತ್ಕೊತದೆ. ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಹಗ್ಗ ಟಾರ್ಪಲ್ನ ಎಲ್ಲ ತೆಗ್ದು ಮಡಚಿಕ್ಕಿರೋಣ. ಬನ್ನಿ. ಗಾಡಿ ಟಾರ್ಪಲ್ಲೆಲ್ಲ ತಗೊಂಡು ಹಗ್ಗಕ್ಕೆಲ್ಲ ತಗೊಂಡು ಗಾಡಿನ ಒಂಚೂರು ಕ್ಲೀನ್ ಮಾಡಿಕೊಂಡೆ. ಇವಾಗ ಬಂದವರೆ ಅನ್ಲೋಡಿಂಗ್ ಎಲ್ಲರೂ. ಇನ್ನು 10:00 ಅನ್ಲೋಡಿಂಗ್ ಮಾಡ್ತಾರಂತೆ. ಅದು ಅನ್ಲೋಡಿಂಗ್ ಮಾಡಿದಾಗ ಫಸ್ಟ್ ಅನ್ಲೋಡಿಂಗ್ ಇನ್ಲೋಡ್ ಮಾಡಿಸ್ಕೊಂಡು ಮೇ ಬಿ ಇವತ್ತು ಎಂಟಿ ಹಾಕ್ಬೋದು. ಡೀಸೆಲ್ ಸಾಕಾಗಲ್ಲ. ನೋಡೋಣ, 1000 ಹಾಕ್ಸ್ಕೊಳ್ಬೇಕಾಯ್ತದೆ. ನೋಡೋಣ ಬನ್ನಿ. ಎಂಟಿ ಲೋಡ್ ಮಾಡ್ಕೊಂಡೆಲ್ಲ
ಸಿಗೋಣ. ಇವಾಗ ನಾಷ್ಟ ಮಾಡ್ಕೊಂಡು ಬರೋಣ. ಗ್ರೂಪ್ ಪಾಯಿಂಟ್ಗೆ ಆಗ್ತೆ ಗಾಡಿನ ಅನ್ಲೋಡ್ ಆಗ್ತೈತೆ ಪಾಯಿಂಟು. ಗಾಡಿ ಅನ್ಲೋಡ್ ಆದಮೇಲೆ ಇನ್ನು ಎಮ್ ಟಿ ಲೋಡ್ ಮಾಡ್ತಾರೆ. ಆದಷ್ಟು ಬೇಗ ಎಮ್ ಟಿನೂ ಲೋಡ್ ಮಾಡಿಸ್ಕೊಂಡು ಬಿಡದಿಗೆ ತಲುಪಿ ಎಮ್ ಟಿ ಅನ್ಲೋಡ್ ಮಾಡಿಸ್ಬಿಟ್ಟು ಲೋಡ್ ಗೀಡ್ ಮಾಡ್ಸೋಣ. ಮತ್ತೆ ಎಲ್ಲಿಗಾದ್ರು ನೆನ್ನೆ ಆಲ್ಟ್ ಆಗೈತೆ, ಇವತ್ತು ಆಲ್ಟ್ ಮಾಡ್ಸೋಕ್ಕಾಗಲ್ಲ. ಬೇಗ ಆದಷ್ಟು ಹೋಗಿ ನೋಡೋಣ ಎಲ್ಲಿಗಾರ ಇದ್ರೆ ಮಾಡ್ಸೋಣ ಬನ್ನಿ. ಅಕಸ್ಮಾತು ನಾನು ಏನಾದರೂ ಫಾಸ್ಟಾಗಿ ವರ್ಕ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಗಾಡಿ ಖಾಲಿಯಾಗಿ ಬಿಡ್ದಿಲ್ಲ ಇರ್ತಾಯಿದೆ. ಬಟ್ ಇವಾಗ ಫಾಸ್ಟಾಗಿ ವರ್ಕ್ ಆಗಲಿಲ್ಲ, ಆಲ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ ಬನ್ನಿ, ಇವತ್ತು ಅನ್ಲೋಡ್ ಮಾಡಿಸ್ಕೊಂಡು ಹೋಗೋಣ. ಗಾಡಿ ಎಲ್ಲ ಖಾಲಿ ಆಗಾಯಿತು, ಅದಕ್ಕೆ ನಾವು ಈಗ ಗಾಡಿನೂ ಸ್ವಲ್ಪ ವಾಶ್ ಮಾಡ್ಕೊಂಬಿಡೋಣ. ಎಮ್ ಟಿ ಲೋಡ್ ಆಗೋಷ್ಟರಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಆಗೈತೆ. ಅದಕ್ಕೆ ಸ್ವಲ್ಪ ವಾಶ್ ಗೀಶ್ ಮಾಡಿಕೊಂಡು ಅವರು ಲೋಡ್ ಮಾಡೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದನೇ. ಗುರು ಫುಲ್ಲಾಗಿ ಎಮ್ ಟಿನೂ ಲೋಡ್ ಆಯಿತು. ಈಗ ಹಂಗೆ ಟಾರ್ಪಲ್ ಬಿಟ್ಕೊಳ್ಳೋಣ. ಇನ್ನು ಬೇಬಿಡಿ ಒಂದು ಪೆಂಡಿಂಗ್ ಐತೆ, ಲಾಸ್ಟ್ ಪ್ಯಾಲೆಟ್ಗೆ ಬೇಬಿಡಿ ಹಾಕ್ತಾರಂತೆ. ಬನ್ನಿ ಟಾರ್ಪಲ್ ಬಿಟ್ಕೊಳ್ಳೋಣ ಹಂಗೆ. ಗುರು ನಮ್ಮ ರಿಟರ್ನ್ ಬಿಲ್ ಕೊಟ್ಟವ್ರೆ, ಇನ್ನು ಎಮ್ ಟಿ ಬಿಲ್ ಕೊಟ್ಟಿಲ್ಲ. ಎಮ್ ಟಿ ಬಿಲ್ ಕೊಡಬೇಕು. ಎಮ್ ಟಿ ಬಿಲ್ ಕೊಟ್ಟರೆ ಇನ್ನು ಹೋಗೋದೇನೆ ಬೆವ್ರು ಸುರಿತೈತೆ ಉಂಟು ಮರೆ. ಇಲ್ಲಿ ಆಗೋದಿಲ್ಲ, ಮಂಗಳೂರು ಸವಾಸ ಆಗೋದಿಲ್ಲ. ಈ ಬೆವರು ಇದು ವಿಷಯಕ್ಕೆ ಯಪ್ಪ ಆಗಲ್ಲ. ಬನ್ನಿ ಬಿಲ್ಗಿಲ್ ಇಸ್ಕೊಂಡು ಬರೋಣ ಇಲ್ಲಿಂದ. ಬಂದೆ ಇಲ್ಲೇ ಎಗ್ ರೈಸ್ ಎಲ್ಲ ತಿನ್ಕೊಂಡೆ. ಯಾಕೆ ಇವತ್ತು ಹೆವಿ ಮೂಡ್ ಆಫ್ ಆಗ್ಬಿಟ್ಟೈತೆ. ಅಲ್ಲಿಂದ ಮಂಗಳೂರಿಂದ ಒಂದು ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ನಿಲ್ಸಿದ್ರು ವೀಡಿಯೋ ಮಾಡ್ಕೊಳ್ಳಿಲ್ಲ, ಹಂಗೆ ಬಂದ್ಬಿಟ್ಟೆ. ಬನ್ನಿ ನಾ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡೋಣ. ಯಾಕೋ ಇವತ್ತು ಮೂಡಿಲ್ಲ, ಇಲ್ಲಿಗೆ ಎಂಡ್ ಮಾಡೋಣ ಬ್ಲಾಗ್ನ. ಮನೆಗೆ ಹೋಗ್ಬಿಟ್ಟು ಒಂದು ವೀಡಿಯೋ ಹಾಕ್ಬಿಟ್ಟು ಮಲ್ಕೊತೀನಿ ಅಷ್ಟೇ. ಮಂಗಳೂರು ಬ್ಲಾಗ್ ಕೂಡ ಮುಗೀತು. ಅದೇ ಬ್ಲಾಗು, ಅದೇ ರೀತಿ, ಅದೇ ರೋಡು, ಅದೇ ಪದಿ ಅಷ್ಟೇ. ಸಪೋರ್ಟ್ ಮಾಡಿ. ಜಾಸ್ತಿ ವೀಡಿಯೋಗಳು ಮಾಡ್ಕೊಳ್ಳಲಿಲ್ಲ, ಹೆವಿ ಮೂಡ್ ಔಟ್ ಆಗೋಯ್ತು ಬರಬೇಕಾದ್ರೆ. ನೋಡೋಣ, ನಮ್ಮಂಥ ಬಡವರು ಹುಡುಗರನ್ನ ಅರಿಸಿ ಬೆಳೆಸಿ ಉಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.